ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಾವು ಲಾಸ್ಟ್ 3 ವೀಕ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇರುವಂತಹ 3 ಸೆಕ್ಟರ್ಸ್ ನ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಇನ್ನೊಂದು ಸೆಕ್ಟರ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಲಾಸ್ಟ್ ವೀಕ್ ರಿನ್ಯೂವಬಲ್ ಎನರ್ಜಿ ಬಗ್ಗೆ, ಅದರ ಹಿಂದಿನ ವಾರ ಸೆಮಿಕಂಡಕ್ಟರ್ ಬಗ್ಗೆ ಹಾಗೂ ಅದಕ್ಕೆ ಮುಂಚೆ ಡೇಟಾ ಸೆಂಟರ್ ಥೀಮ್ ನ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಹಾಗೂ ಸಸ್ಟೈನಬಲ್ ಮೊಬಿಲಿಟಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಅದರಲ್ಲಿರುವಂತಹ ಅಪಾರ್ಚುನಿಟೀಸ್ ಏನು, ರಿಸ್ಕ್ ಏನು, ಆಸ್ ಎ ಇನ್ವೆಸ್ಟರ್ಸ್ ಯಾವ ಕಂಪನಿಗಳ ಕಡೆ ನೋಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇಲ್ಲಿ ನೋಡಬಹುದು, ಇಂಡಿಯಾಸ್ ಎಲೆಕ್ಟ್ರಿಕ್ ರೆವಲ್ಯೂಷನ್ ಎ 20 ಟ್ರಿಲಿಯನ್ ಅಪಾರ್ಚುನಿಟಿ, ಅಂದ್ರೆ 20 ಲಕ್ಷ ಕೋಟಿ ತಲುಪುವಂತ ಪ್ರೊಜೆಕ್ಷನ್ ಅನ್ನ ಮಾಡ್ತಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಅವಕಾಶಗಳಿದ್ದಾಗ ನಾವು ಅದನ್ನ ಬಳಸ್ಕೊಳ್ಬೇಕಾಗುತ್ತೆ. ಈಗಾಗಲೇ ಖಂಡಿತ 2020ರಿಂದ ಕೂಡ ಈ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅನಂತರ ಒಳ್ಳೆ ಕರೆಕ್ಷನ್ ಅನ್ನು ಕೂಡ ಕಂಡಿದೆ, ನಿಮಗೆ ಗೊತ್ತಿದೆ. ಹಾಗೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಮಾಡಿರಬಹುದು. ಬಟ್ ಇನ್ನು ಗ್ರೋತ್ ಪೊಟೆನ್ಶಿಯಲ್ ಖಂಡಿತ ಈ ಸೆಕ್ಟರ್ ಅಲ್ಲಿ ಇದೆ. ಹೇಗಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು, ಮಾರ್ಕೆಟ್ ಪ್ರೊಜೆಕ್ಷನ್ಸ್ ಅನ್ನ. ಟೋಟಲ್ ಮಾರ್ಕೆಟ್ ಬೈ 2030 2030 20 ಲಕ್ಷ ಕೋಟಿ ತಲುಪಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನು ಮಾಡ್ತಿದ್ದಾರೆ. ಇವಿ ಎಕೋಸಿಸ್ಟಮ್ ಇನ್ಕ್ಲೂಡಿಂಗ್ ವೆಹಿಕಲ್ಸ್, ಕಾಂಪೋನೆಂಟ್ಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನು ಸೇರಿಸಿ. ಹಾಗೆ ಈಗಿನ ಮಾರ್ಕೆಟ್ ಸೈಜ್ ಎಷ್ಟು 2025ರಲ್ಲಿ ಅಂತ ನೋಡಿದ್ರೆ 4.6 ಲಕ್ಷ ಕೋಟಿ. ಅಂದ್ರೆ ನಾವು ರೌಂಡ್ ಫಿಗರ್ 5 ಲಕ್ಷ ಕೋಟಿ ಅಂತ ತಗೊಂಡ್ರು ಕೂಡ ಇನ್ನು 15 ಲಕ್ಷ ಕೋಟಿ ಗ್ರೋತ್ಗೆ ಅವಕಾಶ ಇದೆ. 2029ರ ಪ್ರೊಜೆಕ್ಷನ್ ನೋಡಬಹುದು 9.4 ಲ್ಯಾಕ್ ಕ್ರೋರ್, ನಿಯರ್ಲಿ 10 ಕೋಟಿ ಅಂತಾನೆ ತಗೊಳ್ಳೋಣ. ಖಂಡಿತ ಇಲ್ಲಿ ಒಳ್ಳೆ ಅವಕಾಶ ಇದೆ ಅನ್ನೋದನ್ನ ನಾವು ಕರೆಂಟ್ ಮಾರ್ಕೆಟ್ ಸೈಜ್ ಹಾಗೂ 2030ರಲ್ಲಿ ಬೆಳೆಯುವಂತ ಪ್ರೊಜೆಕ್ಷನ್ ಏನ್ ಮಾಡ್ತಿದ್ದಾರೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಮಾರ್ಕೆಟ್ ಯಾವತ್ತು ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ. 20 ಲಕ್ಷ ಕೋಟಿ ಮಾರ್ಕೆಟ್ ಸೈಜ್ ಆಗಿ ಬೆಳೆಯುತ್ತೆ 2030ರಲ್ಲಿ ಅಂತಂದ್ರೆ 2030ರವರೆಗೂ ಕಾಯೋದಿಲ್ಲ ಮಾರ್ಕೆಟ್. 2026 2027ರಲ್ಲಿ ರ್ಯಾಲಿಯನ್ನ ಕೊಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು, ಅಥವಾ 2025ರಲ್ಲಿ ಸ್ಟಾರ್ಟ್ ಆಗಬಹುದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ಫುಲ್ ಡೆವಲಪ್ ಆಗೋವರೆಗೂ ಕಾಯೋದಿಲ್ಲ, ಅಲ್ಲಿನ ಸನ್ನಿವೇಶಗಳನ್ನ ನೋಡಿ ಮುಂಚೆನೆ ರಿಯಾಕ್ಟ್ ಮಾಡುತ್ತೆ. ಇನ್ನು ಎಲ್ಲೆಲ್ಲ ಅಪಾರ್ಚುನಿಟೀಸ್ ಇದೆ ಈ ಸೆಗ್ಮೆಂಟ್ ಅಲ್ಲಿ, ಎಲೆಕ್ಟ್ರಿಕ್ ಮೊಬಿಲಿಟಿ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಸ್ ಅಲ್ಲಿ ಅಂತ ನೋಡಿದ್ರೆ, ಕಾಂಪೋನೆಂಟ್ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಒಳ್ಳೆಯ ಅವಕಾಶಗಳಿದೆ. ವೆಹಿಕಲ್ ಅಸೆಂಬ್ಲಿ ಹೊರತುಪಡಿಸಿ ರಿಯಲ್ ವ್ಯಾಲ್ಯೂ ಕ್ರಿಯೇಷನ್ ಲೈಸ್ ಇನ್ ಐ ಟೆಕ್ನಾಲಜಿ ಕಾಂಪೋನೆಂಟ್ಸ್. ಇಲ್ಲಿ 2030ರಲ್ಲಿ 2.1 ಲ್ಯಾಕ್ ಕ್ರೋರ್ ತಲುಪುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಪವರ್ ಎಲೆಕ್ಟ್ರಾನಿಕ್ಸ್ ಆಗ್ಬಹುದು, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಆಗ್ಬಹುದು, ಎಲೆಕ್ಟ್ರಿಕ್ ಡ್ರೈವ್ ಟ್ರೈನ್ಸ್ ಆಗ್ಬಹುದು, ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಸೊಫಿಸ್ಟಿಕೇಟೆಡ್ ಕಂಟ್ರೋಲ್ ಯೂನಿಟ್ಸ್. ಈ ಸೆಗ್ಮೆಂಟ್ ಅಲ್ಲಿ ಇಡನ್ ಅಪಾರ್ಚುನಿಟಿ ಇದೆ. ಕೆಲವು ಸಲ ಏನಾಗುತ್ತೆ, ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ಥಿಂಕ್ ಮಾಡೋದು, ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ಕಾರ್ ಮೇಕರ್ಸ್ ಅಥವಾ ಸ್ಕೂಟರ್ ಮೇಕರ್ಸ್ ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಕಾರ್ ಯಾರೆಲ್ಲ ಮಾಡ್ತಾರೆ, ಎಲೆಕ್ಟ್ರಿಕ್ ಕಾರ್ಸ್ ನ ಟಾಟಾ ಮೋಟಾರ್ಸ್, ಮಾರುತಿ, ಮಹೀಂದ್ರಾ ಇವರುಗಳು ಮಾಡ್ತಾರೆ. ಇವರನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ರೆ ಅವರುಗಳು ಎಂಡ್ ಪ್ರಾಡಕ್ಟ್ ಅನ್ನ ರೆಡಿ ಮಾಡುವಂತವ್ರು. ಆದ್ರೆ ಅದಕ್ಕೆ ಬೇಕಾದಂತ ಕಾಂಪೋನೆಂಟ್ಸ್ ಅನ್ನು ಕೂಡ ಹಲವು ಸಣ್ಣ ಸಣ್ಣ ಕಂಪನಿಗಳು ಒದಗಿಸ್ತವೆ. ಅಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿರುತ್ತೆ. ಹಾಗಾಗಿ ಆ ಕೆಟಗರೀಸ್ ಅನ್ನು ನೋಡಿದ್ರೆ ಬ್ಯಾಟರಿ ಪ್ಯಾಕ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಎಲೆಕ್ಟ್ರಿಕ್ ಮೋಟಾರ್ಸ್ ಅಂಡ್ ಪವರ್ ಎಲೆಕ್ಟ್ರಾನಿಕ್ಸ್, ಆನ್ ಬೋರ್ಡ್ ಚಾರ್ಜರ್ಸ್ ಅಂಡ್ ಡಿಸಿ ಕನ್ವರ್ಟರ್ಸ್, ವೆಹಿಕಲ್ ಕಂಟ್ರೋಲ್ ಯೂನಿಟ್ಸ್ ಅಂಡ್ ಸಾಫ್ಟ್ವೇರ್, ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಕೂಡ ಸೇಮ್ ಮಟ್ಟದಲ್ಲಿ ಗ್ರೋ ಆಗ್ತವೆ. ಯಾಕಂದ್ರೆ ಈ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಕಾರ್ ರೆಡಿ ಆಗೋದಿಲ್ಲ ಅಥವಾ ಸ್ಕೂಟರ್ ರೆಡಿ ಆಗೋದಿಲ್ಲ. ಇಲ್ಲೂ ಕೂಡ ಅಷ್ಟೇ ಒಳ್ಳೆಯ ಅವಕಾಶಗಳಿರುತ್ತೆ. ನಾನು ಇವತ್ತು ಈ ವಿಡಿಯೋದಲ್ಲಿ ಎಲ್ಲ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಕಾಂಪೋನೆಂಟ್ಸ್ ಮೇಕರ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಎಂಡ್ ಪ್ರಾಡಕ್ಟ್ಸ್, ಕಾರ್ಸ್, ಸ್ಕೂಟರ್ಸ್ ಮೇಕರ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನೋಡ್ತಾ ಹೋಗೋಣ. ಹಾಗೆ ಬ್ಯಾಟರಿ ಅಂಡ್ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್, ಇಲ್ಲೂ ಕೂಡ ಗ್ರೋತ್ ಗೆ ಸಾಕಷ್ಟು ಅವಕಾಶ ಇದೆ. ಯಾಕಂದ್ರೆ ಒಂದು ಇವಿ ವೆಹಿಕಲ್ ಅಂದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದ್ರೆ ಅದರಲ್ಲಿ ಮೇಜರ್ ಕಾಂಪೋನೆಂಟ್ ಬ್ಯಾಟರಿ. ಯಾಕಂದ್ರೆ ಕಾರ್ ಮೂವ್ ಆಗ್ಬೇಕು ಅಥವಾ ಸ್ಕೂಟರ್ ಮೂವ್ ಆಗ್ಬೇಕು ಅಂದ್ರೆ ಪವರ್ ಬೇಕು. ಪವರ್ ಅನ್ನು ಒದಗಿಸೋದು ಬ್ಯಾಟರಿ. ಎಂಜಿನ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಬ್ಯಾಟರಿ ಕೂಡ. 5 ಇಯರ್ ಗ್ರೋತ್ ನೋಡಬಹುದು. 2023ರಿಂದ 2028ವರೆಗೂ 65% ಎಸ್ಟಿಮೇಟ್ ಮಾಡ್ತಿದ್ದಾರೆ. 1.4 to 2.5 ಲ್ಯಾಕ್ ಕ್ರೋರ್ ಅಪಾರ್ಚುನಿಟಿ ಬ್ಯಾಟರಿ ಅಂಡ್ ಎನರ್ಜಿ ಸ್ಟೋರೇಜ್ ಅಲ್ಲಿ. ಇನ್ನು ಕಾಸ್ಟ್ ಆಫ್ ಬ್ಯಾಟರಿ ಪ್ಯಾಕ್, ಒನ್ ಆಫ್ ದ ಲಾರ್ಜೆಸ್ಟ್ ಸಿಂಗಲ್ ಕಾಂಪೋನೆಂಟ್, ಅತಿ ಹೆಚ್ಚು ಕಾಸ್ಟ್ ಆಗ್ತಿರೋದು ಇವಿ ನಲ್ಲಿ. 40% ಕಾಸ್ಟ್ ಬ್ಯಾಟರಿ ಇದೆ ಆಗ್ತಾ ಇದೆ ಆಸ್ ಆಫ್ ನೌ. ಈಗಲೂ ಹೈ ಲೆವೆಲ್ ಅಲ್ಲಿ ಇದೆ. ಆದರೆ ಇಂದಿನ ದಿನಗಳಿಗೆ ಹೋಲಿಸಿದ್ರೆ ಕಾಸ್ಟ್ ರಿಡಕ್ಷನ್ 85% ಆಗಿದೆ. ಅಂದ್ರೆ 85% ಬ್ಯಾಟರಿ ಕಾಸ್ಟ್ ಕಡಿಮೆ ಆಗಿದೆ ಇಂದಿನ ದಿನಗಳಿಗೆ ಹೋಲಿಸಿದ್ರೆ, ಅಥವಾ ಬಿಗಿನಿಂಗ್ ಡೇಸ್ ಗೆ ಹೋಲಿಸಿದ್ರೆ 5-6 ಇಯರ್ಸ್ 7 ಇಯರ್ಸ್ ಕಂಪೇರ್ ಮಾಡಿದ್ರೆ 85% ರೆಡ್ಯೂಸ್ ಆಗಿದೆ ಬ್ಯಾಟರಿ ಕಾಸ್ಟ್. ಲಿಥಿಯಂ ಅಯಾನ್ ಬ್ಯಾಟರಿ ಕಾಸ್ಟ್ ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಗ್ರೋ ಆದಾಗೆ ಇನ್ನೂ ಕಡಿಮೆ ಆಗುವಂತ ಚಾನ್ಸಸ್ ಜಾಸ್ತಿ ಕೂಡ ಇದೆ. ನಿಮ್ಗೆ ಗೊತ್ತಿರಬಹುದು 2020ರಲ್ಲಿ ಒಂದು ಇವಿ ಕಾರ್ ಬೈ ಮಾಡ್ಲಿಕ್ಕೆ ಎಷ್ಟು ಬೇಕಿತ್ತು,
ಈಗ ನಾವು ಬೈ ಮಾಡಕ್ ಹೋದ್ರೆ ಎಷ್ಟು ಬೇಕಾಗುತ್ತೆ ಅಂತ. ಖಂಡಿತ ಕಾಸ್ಟ್ಲಿ ಇದೆ ಬ್ಯಾಟರಿ ಕಾಸ್ಟ್, ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಕೂಡ ಆಗ್ತಾ ಇದೆ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಕಾಸ್ಟ್ ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಅದು ಜಾಸ್ತಿ ಬಳಕೆ ಮಾಡ್ಲಿಕ್ಕೆ ಸಪೋರ್ಟ್ ಕೂಡ ಮಾಡುತ್ತೆ ಈ ರೀತಿಯ ಡೆವಲಪ್ಮೆಂಟ್ಸ್. ಏನು ಟೈಲ್ ವಿಂಡ್ಸ್ ಕಡೆ ಬಂದ್ರೆ ಯಾವೆಲ್ಲ ಕಾರಣಗಳು ಎಲೆಕ್ಟ್ರಿಕ್ ವೆಹಿಕಲ್ ಬಳಸೋದನ್ನ ಪುಷ್ ಮಾಡುತ್ತೆ? ಪವರ್ಫುಲ್ ಟೈಲ್ ವಿಂಡ್ಸ್ ಡ್ರೈವಿಂಗ್ ಅಡಾಪ್ಷನ್. ಮೊದಲಿಗೆ ಕ್ಲೈಮೇಟ್ ಅಂಡ್ ರೆಗ್ಯುಲೇಟರಿ ಪುಷ್. ನೆಟ್ ಝೀರೋ ಟಾರ್ಗೆಟ್ಸ್ ಏನಿದೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಬಳಸೋದನ್ನ ಪುಷ್ ಮಾಡ್ತಿದೆ. ಹಾಗೆ ಫೇಮ್ ಸಬ್ಸಿಡೀಸ್ ಭಾರತ ಸರ್ಕಾರ ಕೊಡ್ತಿರುವಂತದ್ದು, PLI ಸ್ಕೀಮ್ಸ್, ಸ್ಟೇಟ್ ಲೆವೆಲ್ ಇನ್ಸೆಂಟಿವ್ಸ್, ಇವುಗಳು ಇಲ್ಲಿ ಗ್ರೋತ್ಗೆ ಅವಕಾಶಗಳನ್ನ ಒದಗಿಸ್ತಿದೆ. ನಂತರ ಬ್ಯಾಟರಿ ಕಾಸ್ಟ್ ಡಿಕ್ಲೈನ್ ಆಗ್ತಾ ಇರುವಂತದ್ದು ನಾವು ಹೋಗ್ಲೇ ನೋಡಿದ್ವಲ್ಲ, 85% ರೆಡ್ಯೂಸ್ ಆಗಿದೆ. ಈಗಲೂ ಜಾಸ್ತಿನೇ ಇದೆ, ಬಟ್ ಸ್ಟಿಲ್ 85% ವರೆಗೂ ಕಡಿಮೆ ಆಗಿದೆ. ಅದು ಇಲ್ಲಿ ಯೂಸೇಜ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗೆ ಅರ್ಬನೈಸೇಷನ್ ಅಂಡ್ ಪೊಲ್ಯೂಷನ್. ಸಣ್ಣ ಸಣ್ಣ ನಗರಗಳು ಈಗ ಟೈರ್ 2 ಸಿಟೀಸ್ ಆಗಿ ಬದಲಾಗ್ತಿದೆ. ಹಾಗೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಏರ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ. ಹಾಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗೆ ಬಿಯಾಂಡ್ ಪ್ಯಾಸೆಂಜರ್ ಕಾರ್ಸ್, 2 ವೀಲರ್ಸ್, 3 ವೀಲರ್ಸ್, ಬಸ್ಸಸ್, ಟ್ರಕ್ಸ್, ಹಾಗೆ ಲಾಜಿಸ್ಟಿಕ್ ವೆಹಿಕಲ್ಸ್, ಇವುಗಳಲ್ಲೂ ಕೂಡ ಇತ್ತೀಚೆಗೆ ಮಾಸಿವ್ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತಿರುವಂತ ಕಾರಣಗಳು. ಇನ್ನು ಎಕೋಸಿಸ್ಟಮ್ ಆಪರ್ಚುನಿಟೀಸ್. ನಾನು ಅವಾಗ್ಲೇ ಹೇಳಿದೆ, ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ಕಾರುಗಳು ಅಥವಾ 2 ವೀಲರ್ಸ್, 3 ವೀಲರ್ಸ್ ಅಷ್ಟೇ ಅಲ್ಲ, ಅಲ್ಲಿನ ಎಕೋಸಿಸ್ಟಮ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕಂದ್ರೆ ಕಾರ್ ಇಟ್ಕೊಂಡಿದ್ರೆ ಸಾಲಲ್ಲ, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಜರ್ನಿ ಮಾಡುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ಚಾರ್ಜ್ ಖಾಲಿ ಆಯ್ತು ಅಂದ್ರೆ ಚಾರ್ಜ್ ಮಾಡೋಕೆ ಅವಕಾಶ ಬೇಕು. ಈಗ ಪೆಟ್ರೋಲ್ ಖಾಲಿ ಆದ್ರೆ ಹೇಗೆ ನಾವು ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಬಹುದು, ಹಾಗೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲೂ ಕೂಡ ಅಪರ್ಚುನಿಟೀಸ್ ಇದೆ. ಚಾರ್ಜಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಗ್ರೋತ್ಗೆ ಅವಕಾಶಗಳಿದೆ. ನಂತರ ಬ್ಯಾಟರಿ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್, ರಿಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಅವಕಾಶಗಳಿರುತ್ತೆ. ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಪ್ಲಾಟ್ಫಾರ್ಮ್ಸ್, ಯಾವೆಲ್ಲ ಕಂಪನೀಸ್ ಕೆಲಸ ಮಾಡ್ತವೆ. ಫಾರ್ ಎಕ್ಸಾಂಪಲ್ ನಾವು ಕೆಲವು ಉದಾಹರಣೆಯನ್ನು ತಗೊಳ್ಳೋದಾದ್ರೆ, EV ಸಾಫ್ಟ್ವೇರ್ಸ್ ಅಲ್ಲಿ ಟಾಟಾ ಎಲೆಕ್ಸಿ ಕೆಲಸ ಮಾಡುತ್ತೆ, KPIT ಟೆಕ್ ಕೆಲಸ ಮಾಡುತ್ತೆ. ಇನ್ನು ಈ ತರ ಹಲವು ಕಂಪನಿಗಳಿರಬಹುದು, ಅಲ್ಲೂ ಕೂಡ ಅವಕಾಶಗಳಿರುತ್ತೆ. ಹಾಗೆ ಲೋಕಲೈಸ್ಡ್ ಮ್ಯಾನುಫ್ಯಾಕ್ಚರಿಂಗ್, ಭಾರತದಲ್ಲಿ ಸಾಧ್ಯವಾದಷ್ಟು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಸರ್ಕಾರ PLI ಸ್ಕೀಮ್ಸ್ ಮೂಲಕ ಸಹಾಯ ಮಾಡ್ತಿದೆ ಕಂಪನೀಸ್ಗೆ. ಬ್ಯಾಟರೀಸ್, ಸೆಲ್ಸ್, ಸೆಮಿಕಂಡಕ್ಟರ್ಸ್, ರೇರ್ ಅರ್ತ್, ಇವನ್ನೆಲ್ಲ ಸಾಧ್ಯವಾದಷ್ಟು ಸ್ವದೇಶೀಯವಾಗಿ ಉತ್ಪಾದನೆ ಮಾಡ್ಕೊಳ್ಬೇಕು ಅಂತ. ಈ ರೀತಿಯ ಇಕೋಸಿಸ್ಟಮ್ ಅಲ್ಲೂ ಕೂಡ ಅಪರ್ಚುನಿಟೀಸ್ ಇದೆ ಇನ್ವೆಸ್ಟರ್ಸ್ಗೆ. ಇನ್ನು ಇಲ್ಲಿನ ಚಾಲೆಂಜಸ್ಗೆ ಬಂದ್ರೆ, ಏನೆಲ್ಲ ಚಾಲೆಂಜಸ್ ಇದೆ ಅಥವಾ ಏನೆಲ್ಲ ಅಡೆತಡೆಗಳಿದೆ, ಒಬ್ಸ್ಟಕಲ್ಸ್ ಅಂತ ನೋಡೋದಾದ್ರೆ, ಅಪ್ ಫ್ರಂಟ್ ಕಾಸ್ಟ್ ಅಂಡ್ ಮಾರ್ಜಿನ್ ಪ್ರೆಷರ್. ಕಾಸ್ಟ್ ಸದ್ಯದ ಮಟ್ಟಿಗಂತೂ ಜಾಸ್ತಿ ಇದೆ ಕಂಪೇರ್ ಟು ಪೆಟ್ರೋಲ್ ಅಂಡ್ ಡೀಸೆಲ್ ವೆಹಿಕಲ್ಸ್. EV ಕಾಸ್ಟ್ ಜಾಸ್ತಿ ಇದೆ, ಅದರಲ್ಲೂ ಬ್ಯಾಟರಿ ಕಾಸ್ಟೇ ಅತಿ ಹೆಚ್ಚಿರುತ್ತೆ, 40% ವರೆಗೂ ಇದೆ ಅಂತ ನಾವು ನೋಡಿದ್ವಲ್ಲ. ಇದೊಂದು ಸದ್ಯದ ಮಟ್ಟಿಗೆ ಇರುವಂತ ದೊಡ್ಡ ಚಾಲೆಂಜ್. ನಂತರ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್. ಈಗಿನ್ನು ಈ ಸೆಗ್ಮೆಂಟ್ ಕಂಡುಬಿಡ್ತಾ ಇದೆ. ಹಾಗಾಗಿ ಬಿಗಿನಿಂಗ್ ಅಲ್ಲೇ ನಾವು ಸಾಲಿಡ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಚಾರ್ಜಿಂಗ್ ಇನ್ಫ್ರಾ ನೋಡಕ್ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ, ಬಟ್ ಅಲ್ಲಿ ಗ್ಯಾಪ್ ಇರುವಂತದ್ದು ಖಂಡಿತ ಚಾಲೆಂಜ್ ಹೌದು. ಇನ್ನು ಸಪ್ಲೈ ಚೈನ್ ವಲ್ನರಬಿಲಿಟೀಸ್ ಅಂದ್ರೆ, ಈ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಬೇಕಾದಂತ ಕೆಲವು ರಾ ಮೆಟೀರಿಯಲ್ ಏನಿದೆ ಅದರಲ್ಲಿ ಬಹಳ ವಸ್ತುಗಳು ಚೈನಾದಿಂದ ಬರುತ್ತೆ. ರಾ ಮೆಟೀರಿಯಲ್ಸ್ ಚೈನಾ ರೆಸ್ಟ್ರಿಕ್ಷನ್ ಆಗ್ತು ಅಂತಂದ್ರೆ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗುತ್ತೆ, ಗ್ರೋತ್ ಗೆ ಅಡ್ಡಿ ಆಗುತ್ತೆ. ರೀಸೆಂಟ್ ಆಗಿ ನಾವು ರೇರ್ ಅರ್ತ್ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ಹಾಗಾಗಿ ಜಿಯೋಪೊಲಿಟಿಕಲ್ ರಿಸ್ಕ್ ಕೂಡ ಇರುತ್ತೆ, ಸಪ್ಲೈ ಚೈನ್ ವಲ್ನರಬಿಲಿಟೀಸ್ ಇರುತ್ತೆ. ಅದನ್ನ ಬಿಗ್ ಚಾಲೆಂಜ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ನಂತರ ಪಾಲಿಸಿ ಅಂಡ್ ರೆಗ್ಯುಲೇಟರಿ ಅನ್ಸರ್ಟನಿಟಿ. ಅಂದ್ರೆ ಸರ್ಕಾರ ಈಗಂತೂ ಇಲ್ಲಿ ಪುಷ್ ಮಾಡ್ತಿದೆ, ಬಟ್ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಸಪೋರ್ಟ್ ಇರುತ್ತಾ, ಅಲ್ಲೇನಾದ್ರೂ ಬದಲಾವಣೆಗಳಾಗುತ್ತಾ ಪಾಲಿಸೀಸ್ ಅಲ್ಲಿ, ಇದನ್ನು ಕೂಡ ನೋಡ್ಬೇಕಾಗುತ್ತೆ. ಇನ್ನು ಟೆಕ್ನಾಲಜಿ ಅಬ್ಸೊಲೆಸೆನ್ಸ್ ರಿಸ್ಕ್, ಹೊಸ ಹೊಸ ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂತದ್ದು ಇಲ್ಲಿ ಬದಲಾವಣೆಗಳನ್ನ ತರುತ್ತೆ. ಅದು ಕೂಡ ಒಂದು ಚಾಲೆಂಜ್. ಎಷ್ಟು ಮಟ್ಟಿಗೆ ಅಡಾಪ್ಷನ್ ನಡೆಯುತ್ತೆ ಅನ್ನೋದ್ರ ಮೇಲೂ ಕೂಡ ಗ್ರೋತ್ ನಿಲ್ಲುತ್ತೆ. ಇನ್ನು ಕ್ಯಾಪಿಟಲ್ ಇಂಟೆನ್ಸಿಟಿ ಅಂಡ್ ಫಂಡಿಂಗ್. ಕ್ಯಾಪಿಟಲ್ ಅವಶ್ಯಕತೆ ಜಾಸ್ತಿ ಇದೆ, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ಕ್ಯಾಪಿಟಲ್ ಬೇಕು, ಬ್ಯಾಟರಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಕ್ಯಾಪಿಟಲ್ ಬೇಕು, R&D ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೂ ಕ್ಯಾಪಿಟಲ್ ಬೇಕು. ಕ್ಯಾಪಿಟಲ್ ಜಾಸ್ತಿ ಬೇಕಾಗುವಂತ ಇಂಡಸ್ಟ್ರಿ. ಇವೆಲ್ಲವೂ ಕೂಡ ಮೇಜರ್ ಚಾಲೆಂಜಸ್ EV ಸೆಕ್ಟರ್ ಗೆ ಇರುವಂತದ್ದು. ಇನ್ನು ಇನ್ವೆಸ್ಟ್ಮೆಂಟ್ ಫ್ರೇಮ್ ವರ್ಕ್, ಗ್ರೀನ್ ಫ್ಲಾಗ್ಸ್ ವರ್ಸಸ್ ರೆಡ್ ಫ್ಲಾಗ್ಸ್ ಗೆ ಬಂದ್ರೆ, ಏನೆಲ್ಲ ಗ್ರೀನ್ ಫ್ಲಾಗ್ಸ್ ಇದೆ? ವರ್ಟಿಕಲ್ ಇಂಟಿಗ್ರೇಷನ್ ಆರ್ ಸೆಕ್ಯೂರ್ಡ್ ಸಪ್ಲೈ ಚೈನ್, ಅಂದ್ರೆ ಡೈರೆಕ್ಟ್ ಕಂಟ್ರೋಲ್ ಇರುವಂತದ್ದು ಬ್ಯಾಟರೀಸ್, ರಾ ಮೆಟೀರಿಯಲ್ ಈ ತರದಲ್ಲಿ. ಹಾಗೆ ಸಪ್ಲೈ ಚೈನ್ ವಿಚಾರದಲ್ಲಿ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಸ್ ಇರುವಂತ ಕಂಪನೀಸ್ ಬೆಟರ್ ಪೊಸಿಷನ್ ಆಗಿರುತ್ತೆ. ನಂತರ ಸಾಲಿಡ್ ಬ್ಯಾಲೆನ್ಸ್ ಶೀಟ್ ವಿತ್ ಲೋ ಡೆಟ್, ಸಾಲ ಕಡಿಮೆ ಇರುವಂತ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಇರುವಂತ ಕಂಪನೀಸ್. ಆಮೇಲೆ ಪ್ರೂವನ್ ಎಕ್ಸಿಕ್ಯೂಷನ್ ಟ್ರಾಕ್ ರೆಕಾರ್ಡ್ ಅನ್ನು ಹೊಂದಿರುವಂತ ಕಂಪನಿ. ಪ್ರೊಡಕ್ಷನ್ ಟಾರ್ಗೆಟ್ಸ್ ಅನ್ನ ಕಂಪನಿ ಏನ್ ಹಾಕೊಳ್ಳುತ್ತೆ ಅದನ್ನ ಅಚೀವ್ ಮಾಡುವಂತದ್ದು, ಪ್ರಾಡಕ್ಟ್ಸ್ ಅನ್ನ ಆನ್ ಟೈಮ್ ಡೆಲಿವರಿ ಮಾಡುವಂತದ್ದು, ಹೊಸ ಹೊಸ ಮೈಲ್ ಸ್ಟೋನ್ಸ್ ಅನ್ನ ಅಚೀವ್ ಮಾಡುವಂತದ್ದು. ಹಾಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್, ಕೊಲಾಬರೇಷನ್ ವಿತ್ ಗ್ಲೋಬಲ್ ಲೀಡರ್ಸ್, ಗವರ್ನಮೆಂಟ್ ಬ್ಯಾಕಿಂಗ್, ಟೆಕ್ನಾಲಜಿ ಲೈಸೆನ್ಸಿಂಗ್, ಇಂತಹ ಕಂಪನೀಸ್ ಖಂಡಿತ ಒಳ್ಳೆ ಕಂಪನಿಗಳಾಗಿರುತ್ತವೆ. ಇನ್ನು ಕ್ಲಿಯರ್ ಟೆಕ್ನಾಲಜಿ ಡಿಫರೆನ್ಸಿಯೇಷನ್,
ಡಿವರ್ಸ್ ರೆವಿನ್ಯೂ ಸ್ಟ್ರೀಮ್ಸ್, ಬರೀ ವೆಹಿಕಲ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗದೆ ಸರ್ವಿಸಸ್, ಚಾರ್ಜಿಂಗ್, ಸಾಫ್ಟ್ವೇರ್, ಫ್ಲೀಟ್ ಆಪರೇಷನ್ಸ್ ಈ ರೀತಿಯ ರೆವಿನ್ಯೂ ಸ್ಟ್ರೀಮ್ಸ್ ಅನ್ನು ಹೊಂದಿರುವಂತದ್ದು. ಹಾಗೆ ಎಕ್ಸ್ಪೋರ್ಟ್ ಪೊಟೆನ್ಶಿಯಲ್, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಎಕ್ಸ್ಪೋರ್ಟ್ ಮಾಡುವಂತ ಕೇಪಬಿಲಿಟಿ ಇರುವಂತಹ ಕಂಪನೀಸ್ ಖಂಡಿತ ಒಳ್ಳೆ ಕಂಪನಿಗಳಾಗ್ತವೆ ಹೂಡಿಕೆಗೆ. ಇನ್ನು ರೆಡ್ ಫ್ಲಾಗ್ಸ್ ಗೆ ಬಂದ್ರೆ ವಾರ್ನಿಂಗ್ ಸೈನ್ಸ್, ಸಬ್ಸಿಡಿ ಮೇಲೆ ಡಿಪೆಂಡ್ ಆಗಿರುವಂತದ್ದು ಜಾಸ್ತಿ ಪ್ರಮಾಣದಲ್ಲಿ. ಹಾಗೆ ಕಂಪನಿಯಲ್ಲಿ ಪ್ರಾಫಿಟಬಿಲಿಟಿ ಇಲ್ಲದೆ ಇರುವಂತದ್ದು, ಹೈ ಲೆವರೇಜ್ ಅಂದ್ರೆ ಸಾಲದ ಮೇಲೆ ಡಿಪೆಂಡ್ ಆಗಿ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡೋದು, ಆನ್ ಟೈಮ್ ಎಕ್ಸಿಕ್ಯೂಷನ್ ಮಾಡದೇ ಇರೋದು, ಫೇಲ್ಯೂರ್ ಆಗುವಂತದ್ದು, ಡಿಲೇಸ್ ಆಗುವಂತದ್ದು, ಟಾರ್ಗೆಟ್ ಅಚೀವ್ ಮಾಡಕ್ಕಾಗದೇ ಇರುವಂತಹ ಕಂಪನೀಸ್, ಸಿಂಗಲ್ ಸೋರ್ಸ್ ಸಪ್ಲೈ ಚೈನ್, ಯಾವುದೋ ಒಂದು ದೇಶ ಅಥವಾ ಒಂದು ಕಂಪನಿಯ ಮೇಲೆ ಸಪ್ಲೈ ಚೈನ್ ಮೇಲೆ ಡಿಪೆಂಡ್ ಆಗುವಂತದ್ದು, ಗವರ್ನೆನ್ಸ್ ಕನ್ಸರ್ನ್ ಅಂದ್ರೆ ಕಂಪನಿಯಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಇರುವಂತವು, ಎಕ್ಸೆಸಿವ್ ವ್ಯಾಲ್ಯೂಯೇಷನ್, ಹೈ ವ್ಯಾಲ್ಯೂಯೇಷನ್ ಅಲ್ಲಿರುವಂತಹ ಕಂಪನಿ, ರಾಕೆಟ್ ತರ ಮೇಲೆ ಹೋಗಿರುವಂತಹ ಕಂಪನೀಸ್. ಹಾಗೆ ರೆಗ್ಯುಲೇಟರಿ ಎಕ್ಸ್ಪೋಜರ್, ಲೀಗಲ್ ಇಶ್ಯೂಸ್, ಕಂಪ್ಲೈನ್ಸ್ ಪ್ರಾಬ್ಲಮ್ಸ್ ಆರ್ ಅಡ್ವರ್ಸ್ ಪಾಲಿಸಿ ರಿಸ್ಕ್ ಇರುವಂತಹ ಕಂಪನೀಸ್ ರೆಡ್ ಫ್ಲಾಗ್ ಆಗುತ್ತೆ. ಅದು ವಾರ್ನಿಂಗ್ಸ್ ಏನಂತಾನೆ ಕನ್ಸಿಡರ್ ಮಾಡಬಹುದು. ಇಂಥವನ್ನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ ಇನ್ವೆಸ್ಟರ್ಸ್. ಇನ್ನು ಈ ಐ ಗ್ರೋತ್ ಸೆಕ್ಟರ್ ಅಲ್ಲಿ ನಾವು ಒಳ್ಳೆಯ ಲಾಭ ಮಾಡಬೇಕು ಅಂದ್ರೆ ಏನು ಸ್ಟ್ರಾಟಜಿಯನ್ನ ಬಳಸಬೇಕು ಆ ವಿಚಾರಕ್ಕೆ ಬಂದ್ರೆ, ಡೈವರ್ಸಿಫೈ ಅಕ್ರಾಸ್ ವ್ಯಾಲ್ಯೂ ಚೈನ್. ಯಾವುದೋ ಒಂದು ಸೆಗ್ಮೆಂಟ್ ಅಥವಾ ಹೈ ಎಂಡ್ ಪ್ರಾಡಕ್ಟ್ ನ ಮಾಡುವಂತ ಕಂಪನಿಯ ಮೇಲೆ ಹೂಡಿಕೆ ಮಾಡದೆ ಅಕ್ರಾಸ್ ವ್ಯಾಲ್ಯೂ ಚೈನ್ ಲೈಕ್ ಚಾರ್ಜಿಂಗ್ ಇನ್ಫ್ರಾ ಆಗ್ಬಹುದು, ಎಕ್ವಿಪ್ಮೆಂಟ್ಸ್ ಅಥವಾ ಸ್ಪೇರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್, ಬ್ಯಾಟರಿ ಆಗ್ಬಹುದು, ಈ ರೀತಿಯ ವೇರಿಯಸ್ ಕಂಪನೀಸ್ ಅಲ್ಲಿ ಹೂಡಿಕೆ ಮಾಡಿದಾಗ ನಮಗೆ ಒಳ್ಳೆ ಲಾಭ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಸ್ಟೇಜ್ ಯುವರ್ ಕ್ಯಾಪಿಟಲ್ ಅಲೋಕೇಶನ್. ಕ್ಯಾಪಿಟಲ್ ಅಲೋಕೇಶನ್ ಕೂಡ ವೇರಿಯಸ್ ಬಿಸ್ನೆಸ್ ಮಾಡೆಲ್ಸ್ ಅಲ್ಲಿ ಮಾಡೋ ಮೂಲಕ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಫೋಕಸ್ ಆನ್ ಫಂಡಮೆಂಟಲ್ ಸ್ಟ್ರೆಂತ್, ಎಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಇದಾವೆ ಅಂತ ಕಡೆ ಹೂಡಿಕೆ ಮಾಡೋದು. ಲಾಂಗ್ ಟೈಮ್ ಹಾರಿಸನ್, 5-10 ಇಯರ್ಸ್ ಟಾರ್ಗೆಟ್ ಇಟ್ಕೊಂಡು ಹೂಡಿಕೆ ಮಾಡಬೇಕು. 6 ಮಂತ್ಸ್ 1 ಇಯರ್ ಅಂತಂದ್ರೆ ಅಥವಾ 2 ಇಯರ್ಸ್ ಅಂದ್ರೆ ಇಲ್ಲಿ ಅಂತಹ ಅವಕಾಶಗಳು ಇರೋದಿಲ್ಲ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಹಾಗಾಗಿ ಲಾಂಗ್ ಟರ್ಮ್ ಹಾರಿಸನ್ ಇಟ್ಕೊಂಡಿರಬೇಕು. ಹಾಗೆ ಪಾಲಿಸಿ ಅಂಡ್ ಟೆಕ್ನಾಲಜಿಯಲ್ಲಿ ಬದಲಾವಣೆಗಳಾಗ್ತಿರೋದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಸರ್ಕಾರ ಪಾಲಿಸೀಸ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡ್ತಿದ್ಯಾ, ಬರ್ತಾರಂತ ಹೊಸ ಟೆಕ್ನಾಲಜೀಸ್ ಅಲ್ಲಿ ಏನಾದ್ರೂ ಬದಲಾವಣೆಗಳಾಗ್ತಿದ್ಯಾ, ಇದರ ಮೇಲೆ ನಮ್ಮ ಕಣ್ಣಿಡಬೇಕಾಗುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಹೈ ವ್ಯಾಲ್ಯೂ ನಲ್ಲಿ ಸ್ಟಾಕ್ ಅನ್ನ ತಗೊಂಡು ಆ ಸ್ಟಾಕ್ ನೆಕ್ಸ್ಟ್ ಅದೇ ರೀತಿ ರಿಟರ್ನ್ಸ್ ಕೊಡುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸ್ ಅನ್ನು ಕೂಡ ಚೆಕ್ ಮಾಡ್ಕೊಂಡೆ ಪೊಸಿಷನ್ ತಗೊಳ್ಬೇಕಾಗುತ್ತೆ. ಈ ಅಪ್ರೋಚ್ ಅಥವಾ ಸ್ಟ್ರಾಟಜಿಯನ್ನ ಬಳಸುವ ಮೂಲಕ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿಗಳ ಕಡೆ ನಾವು ಬರೋದಾದ್ರೆ, ಯಾವೆಲ್ಲ ಕಂಪನೀಸ್ ಇಲ್ಲಿ ಕೆಲಸವನ್ನ ಮಾಡ್ತವೆ, ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಟಾಟಾ ಮೋಟಾರ್ಸ್ ಕೆಲಸವನ್ನ ಮಾಡ್ತಿದೆ. ಬಟ್ ಇತ್ತೀಚೆಗೆ ಒಂದಷ್ಟು ಸಮಸ್ಯೆಗಳಾಗ್ತಿದೆ ಟಾಟಾ ಗ್ರೂಪ್ ಅಲ್ಲಿ. ಹಾಗಾಗಿ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಅದೊಂದು ಕನ್ಸರ್ನ್ ಇದ್ದೇ ಇದೆ. ಹಾಗಾಗಿ ಅದನ್ನ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಬ್ಲೈಂಡ್ಲಿ ಹೂಡಿಕೆ ಮಾಡೋದಕ್ಕಿಂತ. ನೆಕ್ಸ್ಟ್ ಮಹೀಂದ್ರಾ ಅಂಡ್ ಮಹೀಂದ್ರಾ SUVs, ಯುಟಿಲಿಟಿ ವೆಹಿಕಲ್ಸ್, ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ಸ್ ಅಂಡರ್ ಡೆವಲಪ್ಮೆಂಟ್ ಇರುವಂತ ಕಂಪನಿ. ರಿಸ್ಕ್ ಸ್ಟ್ರೆಂತ್ ಎಲ್ಲಾನು ಕೂಡ ಮೆನ್ಷನ್ ಆಗಿದೆ, ಸಲ ಓದ್ಕೊಳ್ಳಿ. JSW MG ಮೋಟಾರ್ ಕೂಡ ಇದೆ, TVS ಮೋಟಾರ್ ಕಂಪನಿ ಇದೆ, 2 ವೀಲರ್ 3 ವೀಲರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸವನ್ನ ಮಾಡುತ್ತೆ TVS ಮೋಟಾರ್ಸ್. ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಮಾರುತಿ ಸುಜುಕಿ ವಿಟಾರ ಲಾಂಚ್ ಮಾಡ್ತಿದೆ. ಇದ್ರ ಜೊತೆಗೆ JBM ಆಟೋ ಕೂಡ ಇದೆ, ಅದು ಕೂಡ ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಬಟ್ ಸಣ್ಣ ಕಂಪನಿಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಮಹೀಂದ್ರಾ, TVS, ಮಾರುತಿ, ಟಾಟಾ ಮೋಟಾರ್ಸ್ ಅಂದಾಗ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಕಂಪೇರಿಟಿವ್ಲಿ ಸ್ಮಾಲ್ ಕಂಪನೀಸ್ ಹೋಲಿಸಿದ್ರೆ. ಇನ್ನು ಬ್ಯಾಟರಿ ಅಂಡ್ ಕಾಂಪೋನೆಂಟ್ ಎಕೋಸಿಸ್ಟಮ್ ಕಂಪನಿಗಳ ಕಡೆ ಬಂದ್ರೆ, ಇಲ್ಲಿ ಎಕ್ಸೈಡ್ ಇಂಡಸ್ಟ್ರೀಸ್ ಇದೆ, ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಅಮರ ರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಇದೆ, HBL ಪವರ್ ಸಿಸ್ಟಮ್ ಹಲವು ಸಲ ನಾನು ಕವರ್ ಮಾಡಿದ್ದೀನಿ. ಭಾರತ್ ಫೋರ್ಜ್ ಆಟೋ ಕಾಂಪೋನೆಂಟ್ಸ್, ಫೋರ್ಜಿಂಗ್ ಲೈಟ್ ವೇಟ್ ಮೆಟೀರಿಯಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಎಂಡುರೆನ್ಸ್ ಟೆಕ್ನಾಲಜೀಸ್ ಇದೆ, ಡ್ರೈವ್ ಟ್ರೈನ್ ಕಾಂಪೋನೆಂಟ್, ಸಸ್ಪೆನ್ಷನ್, ಬ್ರೇಕಿಂಗ್ ಸಿಸ್ಟಮ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು. ಬಾಷ್ ಇಂಡಿಯಾ ಪವರ್ ಎಲೆಕ್ಟ್ರಾನಿಕ್ ಸೆನ್ಸಾರ್ಸ್ ಕಂಟ್ರೋಲ್ ಸಿಸ್ಟಮ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇನ್ನು ಅಶೋಕ್ ಲೇಲ್ಯಾಂಡ್ ಕಮರ್ಷಿಯಲ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಬಸ್ಸಸ್, ಟ್ರಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಮದರ್ಸನ್ ವೈರಿಂಗ್ ಹಾರ್ನೆಸ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮದರ್ಸನ್ ಸುಮಿ ವೈರಿಂಗ್ ಇದು. JBM ಆಟೋ ನಾನು ಅವಾಗಲೇ ಮೆನ್ಷನ್ ಮಾಡಿದೆ. ಸರ್ವೋಟೆಕ್ ಪವರ್ ಸಿಸ್ಟಮ್ಸ್, ಚಾರ್ಜಿಂಗ್ ಸೊಲ್ಯೂಷನ್ಸ್, ಪವರ್ ಎಲೆಕ್ಟ್ರಾನಿಕ್ಸ್, ಸೋಲಾರ್ EPC ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ರಿಸ್ಕಿ ಕಂಪನಿ, ಬಟ್ ಈ ಕಂಪನಿ ಕೂಡ ಇಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಈ ಎಲ್ಲ ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಬಹುದು. ಯಾವುದೇ ಕಾರಣಕ್ಕೂ ಕಣ್ಮುಚ್ಕೊಂಡು ಹೂಡಿಕೆ ಮಾಡಕ್ ಹೋಗ್ಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲಿ ನಿಮ್ಗೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ಸುತ್ತೆ, ಯಾವ ಕಂಪನಿ ಸ್ಟ್ರಾಂಗ್ ಇದೆ ಫಂಡಮೆಂಟಲಿ ಅನ್ಸುತ್ತೆ ಅಂತಹ ಕಡೆ ಮಾಡಿದ್ರೆ ನಮ್ಮ ಲಾಭ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಸೆಕ್ಟರ್ ಅಲ್ಲಿ ಇರುವಂತ ಅವಕಾಶಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವೆಲ್ಲ ಕಂಪನಿಗಳನ್ನು ನಾವು ಸ್ಟಡಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತಂತ ಅದನ್ನ ಆಯ್ಕೆ ಮಾಡಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ಒದಗಿಸ್ತೇವೆ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.